ಹಲೋ ಸ್ನೇಹಿತರೆ, ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇಂದು ಕೆಲವೊಂದು ಕ್ವೈರೀಸ್ ಬಂತು. ಅದು ಕೂಡ ಮಲ್ಟಿಪಲ್ ಅಕೌಂಟದ್ದೇ ಆಗಿತ್ತು. ಮತ್ತು ಕ್ವಾಲಿಫೈ ಆಗದೇ ಇದ್ದರೆ ಹೇಗೆ ಅಂತ ಬಂತು. ದ ಸೇಮ್ ನಾನು ನಿನ್ನೆ ಹೇಳಿದ ಹಾಗೆ ಮತ್ತು ಅದೇ ಥರದ್ದೇ ಕೆಲವೊಂದು ಕ್ವಶನ್ಸ್ ಬಂತು. ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದನ್ನು ಕೊನೆವರೆಗೂ ನೋಡಿ, ಕೊನೆವರೆಗೂ ವಿಡಿಯೋನ ಕೇಳಿ, ಕೊನೆಗೆ ಆ ವಿಚಾರನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವಾಗ ಬಂದಿರೋ ಮಲ್ಟಿಪಲ್ ID ಕ್ವೈರಿ ಅದೇನು ಬಂದಿತ್ತು, ಅದು ಮೊದಲಿನಿಂದನೂ ಎಲ್ಲ ಲೀಡರ್ಸ್ ಆಗಲಿ, ಜೂಲಿ ಮೇಡಮ್ ಆಗಲಿ, ಕ್ರಿಸ್ ಜೋನ್ಸ್ ಆಗಲಿ, ಬಾಬ್ ಅವರಾಗಲಿ ಎಲ್ಲ ಹೇಳ್ತಾ ಇರೋದು ಒಂದು ID ಮಾತ್ರ ಸಾಕು ಅಂತ. ಮಲ್ಟಿಪಲ್ ID ಎಂಟ್ರಿ ಆಗೋದಕ್ಕೂ ಆಗಲ್ಲ. ಯಾಕಂದರೆ ಇವಾಗ ನಾವು ಮಲ್ಟಿಪಲ್ IDಯಲ್ಲಿ ನಾವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದರೂ ಕೂಡ ಅದು KYC ಟೈಮಲ್ಲಿ ಯಾವುದಾದ್ರೂ ಒಂದು ಅಕೌಂಟನ್ನು ಮಾತ್ರ ಎಲಿಜಿಬಲ್ ಮಾಡ್ಕೊಳ್ಳುತ್ತೆ, ಒಳಗಡೆ ತೊಗೊಳುತ್ತೆ. ಇದು ಒಂದು ಕ್ಲಾರಿಫಿಕೇಷನ್. ಬಟ್ ಯಾಕೆ ಅಂತಂದರೆ, ಇದು ಇಲ್ಲಿ ಆ್ಯಶ್ ಅವರು ಹೇಳೋ ಪ್ರಕಾರ ಎಲ್ಲ ವಿಚಾರಗಳು ಲೀಗಲ್ಲಾಗಿ ಮಾತ್ರ ನಾವು ಮಾಡ್ತಾ ಇರೋದು. ಎಲ್ಲ ವಿಷಯಗಳಲ್ಲೂ ಕೂಡ ಲೀಗಲ್ಲಾಗಿ ಏನು ಬೇಕು ಪ್ರೊಸೀಜರು ಅದನ್ನು ನಾವು ಮಾಡ್ತಾ ಇರೋದು. ಆನ್ ಪ್ಯಾಸಿವಲ್ಲಿ ಮಲ್ಟಿಪಲ್ ID ನಡೀತಾ ಇತ್ತು. ಬಟ್ ಈ ವಿಚಾರದಲ್ಲಿ ವಿಕ್ಟ್ರಿ ವಿತ್ ಆ್ಯಶ್ ಅನ್ನೋ ಒಂದು ಏನಿದೆ, ಇವಾಗ ನಾವು ಮುಂದೆ ಹೋಗ್ತಾ ಇದ್ದೀವಿ, ಅದರಲ್ಲಿ ಲೀಗಲ್ ಥ್ರೂ ಏನೇನು ಬರುತ್ತೆ ಅದನ್ನು ಮಾತ್ರ ಅವರು ಸ್ವೀಕರಿಸ್ತಾರೆ. ಬಟ್ ಅಲ್ಲೆಲ್ಲ ನಮ್ಮದು ಅಮೌಂಟ್ ಲಾಸ್ ಆಯಿತು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಏನಾಗುತ್ತೆ ಅಂತಂದರೆ, ಆನ್ ಪ್ಯಾಸಿವಲ್ಲಿ ಅದು ಓಕೆ. ಅಂದರೆ ಆನ್ ಪ್ಯಾಸಿವ್ ಇವಾಗ ಹೋಲ್ಡಲ್ಲಿ ಇಟ್ಟಿದ್ದಾರೆ ಅವರು. ಆನ್ ಪ್ಯಾಸಿವ್ಗೆ ಮತ್ತು ಇವಾಗ ಬರ್ತಾ ಇರೋ ಕಂಪ್ನಿಗೆ ಯಾವುದೇ ಕಾರಣಕ್ಕೂ ಸಂಬಂಧ ಇಲ್ಲ ಅಂತಲೇ ಹೇಳ್ತಾ ಇರೋದು. ಹಿಂದೆ ಏನಿತ್ತು ಅದನ್ನು ಹಿಂದೆ ಹಾಗೇ ಬಿಡಬೇಕಾಗತ್ತೆ. ಇವಾಗ ಆ್ಯಶ್ ಮುಫಾರೆ ಅವರು ಹೇಳಿರೋ ಪ್ರಕಾರ ಆ ಹಿಂದಿನದ ಏನೇನು ಪ್ರಾಬ್ಲಮ್ಸ್ ಇತ್ತು, ಏನೇನು ಮೈನಸ್ ಇತ್ತು ಅದನ್ನೆಲ್ಲ ಅಲ್ಲಿಗೆ ಬಿಟ್ಟು ಇವಾಗ ಮಾತ್ರ ಎಲ್ಲ ಲೀಗಲ್ ಥ್ರೂ ಏನು ಬೇಕು ಅದನ್ನು ಮಾತ್ರ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಆ ವಿಚಾರದಿಂದಾಗಿ, ಆ ಕಾರಣದಿಂದಾಗಿ ಮಲ್ಟಿಪಲ್ ID ಒಬ್ಬರಿಗೆ ಆಗೋದಿಲ್ಲ. ಒಂದು ID, ಒಂದು KYC ಒಬ್ಬ ಪರ್ಸನಿಗೆ ಮಾತ್ರ ಅನ್ವಯ ಆಗುತ್ತೆ. ಓಕೆ. ಇನ್ನು ನೆಕ್ಸ್ಟ್ ವಿಚಾರ ಬಂದಾಗ, ಇನ್ ಕೇಸ್ ಕ್ವಾಲಿಫೈ ಆಗದೇ ಇದ್ದರೆ ಹೇಗೆ ಅಂತ ಬಂದಿದೆ. ಕ್ವಾಲಿಫೈ ಆಗದೇ ಇದ್ದರೂ ವರಿ ಮಾಡೋ ಅವಶ್ಯಕತೆ ಇಲ್ಲ. ನಾನು ಮೊನ್ನೆ ಹೇಳಿದ ಹಾಗೆ ಒಂದು ವಿಡಿಯೋದಲ್ಲಿ, ಯಾರು ಫಸ್ಟ್ ಕ್ವಾಲಿಫೈ ಆಗ್ತಾರೆ, ಅಂದರೆ ಎಷ್ಟು ಜನನಾದರೂ ಆಗ್ಬೋದು. ನಾವು 14 ಲಕ್ಷ ಜನ ಇದ್ವಿ. ಅದರಲ್ಲಿ ಮಲ್ಟಿಪಲ್ IDನೇ ಸುಮಾರು ಇರೋದ್ರಿಂದ ಕೇವಲ ಒಂದು 5 ರಿಂದ 6 ಲಕ್ಷ ಜನ ಅಂತ ಕನ್ಸಿಡರ್ ಮಾಡಿದರೂ ಕೂಡ ಆ 6 ಲಕ್ಷ ಜನದಲ್ಲಿ ವರ್ಲ್ಡ್ ವೈಡ್ ಒಂದು 5,000 ಜನ ತೊಗೋಬೋದು, 10,000 ಜನ ತೊಗೋಬೋದು. ಅಂದರೆ ಫಸ್ಟ್ ಫೇಸಲ್ಲಿ ಇವಾಗ ಯಾರು ಅಪ್ಲೈ ಮಾಡ್ತಾ ಇದ್ದಾರೆ ಅದರಲ್ಲಿ ಅಷ್ಟು ಜನ ಮಾತ್ರ ಕ್ವಾಲಿಫೈ ಆಗ್ತಾರೆ. ಎಲ್ಲರನ್ನೂ ಒಳಗಡೆ ತೊಗೊಳ್ಳಲ್ಲ ಫಸ್ಟ್ ಫೇಸಲ್ಲಿ. ಯಾಕೆ ಅಂತಂದರೆ ಎಲ್ಲರಿಗೂ ಟ್ರೈನಿಂಗ್ ಕೊಡೋಕ್ಕಾಗಲ್ಲ. ಫಸ್ಟು ಒಂದು 5,000 ಜನ 10,000 ಜನ ತೊಗೊಂಡ್ಬಿಟ್ಟು ಅವರಿಗೆ ಟ್ರೈನಿಂಗ್ ಕೊಡ್ತಾರೆ. ಅವ್ರದ್ದು ಫಸ್ಟ್ KYC ಆಗುತ್ತೆ, ಅವ್ರ ಮೇಲೆ ಟ್ರೈನಿಂಗ್ ಆಗುತ್ತೆ. ಟ್ರೈನಿಂಗ್ ಎಲ್ಲ ಆದಮೇಲೆ ನೆಕ್ಸ್ಟ್ ಫೇಸ್ಗೆ ಇನ್ನು ಮಿಕ್ಕಿರೋ ಅಂಥ ಎಲ್ಲ ನಮ್ಮ ಅಂಥವ್ರನ್ನೆಲ್ಲ ಒಳಗಡೆ ತೊಗೊಳ್ತಾರೆ. ಅದು ತೊಗೊಂಡಾದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಅದಕ್ಕೆ ಮುಂದೆ ಹೋಗ್ತಾರೆ. ಇದು ಕ್ವಾಲಿಫಿಕೇಷನ್ ಬಗ್ಗೆ ಇರೋವಂಥ ಒಂದು ಡೌಟ್. ಇನ್ನೊಂದು ವಿಚಾರ ನಾನು ನಿಮಗೆ ಹೇಳಬೇಕು ಅಂದ್ಕೊಂಡೆ, ತುಂಬ ಇಂಪಾರ್ಟೆಂಟ್ ಆಗಿರೋ ವಿಚಾರ. ಅಪ್ಲೈ ಮಾಡೋದಕ್ಕೆ ಕೇವಲ ಇನ್ನು 2 ದಿವಸ, ಒಂದು 2-3 ಗಂಟೆ ಬ್ಯಾಲೆನ್ಸ್ ಇರ್ಬೋದು ಅಷ್ಟೇ. ಎಲ್ಲರೂ ಅಪ್ಲೈ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಅನಿವಾರ್ಯ ಕಾರಣ ಆಗದೇ ಇದ್ದರೆ ತೊಂದರೆ ಇಲ್ಲ, ಮುಂದೆ ಅಪ್ಲೈ ಮಾಡೋದಕ್ಕೆ ಚಾನ್ಸ್ ಇದ್ದೇ ಇರುತ್ತೆ, ಒಳಗಡೆ ಬರೋದಕ್ಕೆ ಚಾನ್ಸ್ ಇದ್ದೇ ಇರುತ್ತೆ. ಆಯಿತಾ? ಆದಷ್ಟು ಒಂದು ವಿಚಾರ ಹೇಳ್ತೀನಿ, ಆದಷ್ಟು ನಮ್ಮ ದೇಶದಲ್ಲಿರುವ ಲೀಡರ್ಸ್ಗಳನ್ನೇ ನಾವು ಫಾಲೋ ಮಾಡೋಣ. ಯಾಕೆ ಅಂತಂದರೆ, ಬೇರೆ ದೇಶದಲ್ಲಿರೋರಿಗೆ ನಾವು ಈಸಿಯಾಗಿ ಕಮ್ಯುನಿಕೇಟ್ ಆಗೋಕ್ಕೆ ಆಗೋದಿಲ್ಲ, ಕಮ್ಯುನಿಕೇಷನ್ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಕೆಲವೊಂದು ಜನ ಅಲ್ಲಿ ನೈಟ್ ಇರ್ಬೋದು, ಇಲ್ಲಿ ಹಗಲಾಗಿರ್ಬೋದು, ಅಥವಾ ಇಲ್ಲಿ ನೈಟ್ ಇರ್ಬೋದು, ಅಲ್ಲಿ ಹಗಲಾಗಿರ್ಬೋದು. ಈ ಥರ ಟೈಮ್ ವ್ಯತ್ಯಾಸ ಆಗುತ್ತೆ. ಆಮೇಲೆ ಅವರು ಮಾತಾಡೋ ಅಂಥ ಅವರು ಮಾತಿನ ಶೈಲಿನೇ ಬೇರೆ ಆಗಿರುತ್ತೆ. ಅದಕ್ಕಿಂತ ಮಿಗಿಲಾಗಿ ನಮಗೆ ಯಾರು ಸ್ಪಂದಿಸ್ತಾರೆ
ಅಂಥವ್ರು ಅಂದರೆ ನಮ್ಮ ವಿಚಾರನ ಅವ್ರು ಕೇಳಿಸ್ಕೋಬೇಕಲ್ಲ. ಫಸ್ಟ್ ಆಫ್ ಆಲ್ ಏನೋ ಫೋನ್ ಮಾಡಿದೆ ಅವರು ಅರ್ಥ ಮಾಡಿಕೊಂಡು ಮಾತಾಡಿಸಿ ಕೇಳಬೇಕಲ್ಲ, ಅಂಥವ್ರನ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಆದ್ದರಿಂದ ದಯವಿಟ್ಟು ನಾವೆಲ್ಲನೂ ಇಂಡಿಯನ್ ಲೀಡರ್, ಇಂಡಿಯನ್ ಆಗಿ ಯಾರು ಒಬ್ಬ ಸೆಲೆಕ್ಷನ್ ಆಗಿರ್ತಾರೆ ಅಂಥವ್ರ ಸರ್ಕಲಲ್ಲಿ ಹೋಗೋದಕ್ಕೆ ಇಷ್ಟಪಡೋಣ. ನಿಮಗೆಲ್ಲ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಹೇಗೆ ಅನ್ನಿಸ್ತು ಈ ವಿಡಿಯೋ ವಿಚಾರವಾಗಿ ನಿಮಗೆ ಹೇಳಿ. ಥ್ಯಾಂಕ್ ಯು, ಧನ್ಯವಾದಗಳು.